ಯಾರಾದ್ರೂ ಇಲ್ಲ ಅಂತೇಳಿ ನಾನು ಹೇಳ್ತೀನಿ, ಅವ್ರಿಗೆ ಇಲ್ಲೇ ಪಾಠ ಹೇಳ್ತೀನಿ. ಪ್ರತಿಯೊಬ್ಬರ ಮಕ್ಕಳಲ್ಲೂ ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನ ಬೆಳೆಸೋದಕ್ಕೆ ತಂದೆ ತಾಯಿದ್ರು ಗೊತ್ತಾಗ್ತಾ ಇಲ್ಲ. ಇದು ಒಪ್ಕೊಳ್ಳೇಬೇಕು. ನೋಡಿ, ಅದಕ್ಕೆ ನಿಮಗೆ ಎಲ್ಲ ಇದ್ದು ಸಾಧನೆ ಮಾಡೋದು ದೊಡ್ಡ ವಿಚಾರ ಅಲ್ಲ. ಏನು ಇಲ್ಲದೆ ಸಾಧನೆ ಮಾಡ್ತಾರಲ್ಲ ಅದು ನಿಜವಾದ ಸಾಧನೆ. ಈಗ ನನ್ನ ಮದುವೆ ಬಗ್ಗೆ ನಾನು ಹೊಗಳ್ತಾ ಇಲ್ಲ, ಅಥವಾ ನನ್ನ ಆತ್ಮರಚನೆ ಅಂತ ನನ್ನನ್ನು ಹೊಗಳ್ಕೊಳ್ತಾ ಇಲ್ಲ. ಬಹಳ ಕಷ್ಟಪಟ್ಟು ಎಲ್ಲ ರೀತಿ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದ, ಬೀದಿಗಳಲ್ಲಿ ಬಟ್ಟೆ ಮಾಡ್ತಾ ಇದ್ದ, ಇನ್ನೊಂದು ಮಾಡ್ತಿದ್ದ. ಆದರೆ ಅಭಿನಯದ ಮೇಲೆ ಆಸಕ್ತಿ ಇದ್ದಿದ್ದರಿಂದ ಕಲಾಕೇಸರಿ ಉದಯ್ ಕುಮಾರ್ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ 3 ಜನ ಇದ್ದಿದ್ದು ಅವಾಗ: ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್. ಅವರಿಬ್ರು ತೀರೋದ್ರು. ಆಮೇಲೆ ರಾಜ್ಕುಮಾರ್ ಒಬ್ರು ಉಳ್ಕೊಂಡ್ರು. ಅವ್ರ ಸಮಾನಕ್ಕೆ ವಿಷ್ಣುವರ್ಧನ್ ಅವರು ಬೆಳೆದ್ರು. ಅದು ಬಿಟ್ರೆ ಬೇರೆ ಅಲ್ಲಿ ಈತ ಇದ್ದಿದ್ದು. ನಾನು 1 ನಿಮಿಷ ತಡವಾಗಿ ಯಾರಾದ್ರೂ ಬಂದ್ರೆ ಆಚೆ ಕಳಿಸ್ಬಿಡ್ತಿದ್ದೆ. ಅವ್ರ ತಂದೆ ತಾಯಿನ ಆಚೆ ಕಳಿಸ್ಬಿಡ್ತಿದ್ದೆ. ಹೋಗಿ ಆಚೆ, ನೀವ್ಯಾಕೆ ಇಲ್ಲಿ ಬರ್ತೀರಿ, ಮತ್ತೆ ಮಲ್ಕೊಳ್ಳಿ ಹೋಗಿ, ಸಮಯಕ್ಕೆ ಬೆಲೆ ಕೊಡೋದು ಯಾಕೆ ಕೊಡ್ತೀರಿ? ವಿಶ್ವೇಶ್ವರಯ್ಯನವ್ರ ಹೆಸರು ಕೇಳಿದ್ದೀರಲ್ವಾ? ಸರ್, ನಿಮ್ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪುರಸ್ಕೃತರು. ಅವರ ಪ್ರಪಂಚದಾದ್ಯಂತ ಎಲ್ಲಾರು ಹೋದ್ರೆ ಫಸ್ಟ್ ಅವ್ರು ಮಾತಾಡ್ತಾ ಇದ್ದದ್ದು ಮೊದಲನೇ ಮಾತು ಟೈಮ್ ಈಸ್ ಮನಿ, ಅಂದ್ರೆ ಸಮಯ ಬಹಳ ಅಮೂಲ್ಯವಾದದ್ದು ಅಂತೇಳಿ ಆಮೇಲೆ ಮಾತಾಡ್ತಿದ್ರು. ಬಹಳ ಕಷ್ಟಪಟ್ಟು ಹೋದವರು ಅವರು. ನೋಡಿ, ನಾವು ತಂದೆ ತಾಯಿದ್ರು, ಯಾಕೆಂದ್ರೆ ನಮ್ಮ ಹುಡುಗನೇ ಇವನು ಕಲಿತಿದ್ದಂತ ವಿದ್ಯಾರ್ಥಿನೇ. ನಾವು ಮಕ್ಕಳಿಂದ ದೊಡ್ಡವ್ರು ಕಲಿಬೋದು, ದೊಡ್ಡವರಿಂದ ಮಕ್ಕಳು ಕಲಿಯೋದಲ್ಲ. ಕಾಲ ಹೊರಟು. ಹೇಗೆ ಅನ್ನೋದಕ್ಕೆ ನಿಮ್ಗೆ 2 ಉದಾಹರಣೆ ಕೊಡ್ತೀನಿ. ನಿಜವಾಗ ನಡೆದಿದ್ದು ಕಥೆ ಅಲ್ಲ. ಒಂದು ಹುಡುಗ ಚಿಕ್ಕ ವಯಸ್ಸಲ್ಲಿ, ಇದಕ್ಕಿಂತ ಚಿಕ್ಕ ವಯಸ್ಸು, ಆ ಹುಡುಗ ಕೆಲ್ಸಕ್ಕೆ ಹೋಗ್ತಾ ಇದ್ದ ಫ್ಯಾಕ್ಟ್ರಿಯಲ್ಲಿ. 1000 ಜನ ಕೆಲಸ ಮಾಡೋದು ಜಾಗದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಬಡತನ ಇತ್ತು. ಆದ್ರೆ ಸೈರನ್ ನೋಡಿಯೋರು, ಸೈರನ್ ನೋಡ್ತಾಗ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಪ್ರತಿದಿನ ಹಾಗೆ ಹೋಗ್ತಾ ಇದ್ರು. ಒಂದು ದಿನ ಹುಡುಗ ಏನ್ ಮಾಡ್ದ, ಸೈರನ್ ಕೂದಾಗ ಎಲ್ಲ ಕೆಲ್ಸಕ್ಕೆ ಅಂತ ಅವರು ರೂಮ್ ಇರುತ್ತಲ್ಲ, ಅಲ್ಲಿ ಕೆಲಸ ಮಾಡೋದಕ್ಕೆ ಹೋದಾಗ ಈ ಹುಡುಗ 2 ನಿಮಿಷ ಆಚೆ ಬಂದ್ಬಿಟ್ಟು ಆಟ ಆಡ್ತಾ ನಿಂತ್ಕೊಂಡ. ಮ್ಯಾನೇಜರ್ ನೋಡ್ಬಿಟ್ಟು ಏಯ್ ಹೋಗ ಕೆಲಸ ಮಾಡೋದು ಅಂತ ಹೇಳ. ನಂದೆಲ್ಲ ಆಗೋಯ್ತದ. ಏನ್ ಕೆಲಸ ಆಗೋಯ್ತು, ಸುಳ್ಳು ಹೇಳ್ತಿ ಅಂದ್ಬಿಟ್ಟು ಹೊಡೆದ್ಬಿಟ್ಟ. ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡ್ಬೇಕು, ಹೊಡೆದ್ಬಿಟ್ಟ. ಅಷ್ಟೊತ್ತು ಓನರ್ ಬಂದ್ರು. ಏಯ್ ಮ್ಯಾನೇಜರ್, ಯಾಕ್ರೆ ಹುಡುಗಂಬಿಡಿ? ಅಲ್ಲ ಸರ್, ಈಗ ತಾನೇ ಕೆಲ್ಸಕ್ಕೆ ಬಂದ. ಒಳಗಡೆ ಎಲ್ಲರೂ ಈಗ ತಾನೇ ಈಗಿನ್ನು ಕೆಲಸ ಶುರು ಮಾಡ್ತಾರೆ, ಅಷ್ಟೊತ್ತಿಗೆ ಇವ್ರು ಬಂದು ಆಚೆ ಆಡ್ತೀರ ಅಂತ. ಯಾಕೋ ಮರಿ ಕೆಲಸ ಮಾಡ್ಬೇಡ? ಇಲ್ಲ ಸರ್, ನನ್ನ ಕೆಲಸ ಎಲ್ಲ ನಾ ಮಾಡ್ಬಿಟ್ಟೇನೆ. ಯಾಕಪ್ಪ ಸಾಧ್ಯ ನೀನು ಮಾಡೋದಕ್ಕೆ? ಬಾ ಅಂತೇಳಿ ಹೋದ್ರು. ಆ ಹುಡುಗ ಏನ್ ಮಾಡಿದಾನೆ, ಒಂದು ರಬ್ಬರ್ ಬ್ಯಾಂಡು, ಒಂದು ಗುಂಡು, ಒಂದು ರಿಂಗು ತಗೊಂಡು 100 ಜನ ಕೆಲಸ ಮಾಡೋದನ್ನ ಆ ಹುಡುಗ ಮಾಡ್ಬಿಟ್ಟಿದ್ದ. ಓನರ್ಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಇಂಥ ಹುಡುಗ ನನ್ನ ಫ್ಯಾಕ್ಟ್ರಿಯಲ್ಲಿ ಇದ್ದಾನ ಅಂತೇಳಿ ಆ ಫ್ಯಾಕ್ಟ್ರಿನೇ ಅವನ ಹೆಸರು ಬಂದ್ಬಿಟ್ಟ. ಅವನ ಜಗತ್ ಪ್ರಸಿದ್ಧವಾದ ಫೋರ್ಡ್ ಕಂಪನಿಯ ಮಾಲೀಕ. ಇದನ್ನ ತಿಳ್ಕೊಳ್ಳಿ. ಇದು ಗೂಗಲ್ ಅಲ್ಲಿ ಸಿಗುತ್ತೆ. ಗೂಗಲ್ ಅಲ್ಲಿ ನೋಡದೇ ಇರೋದಲ್ಲ, ನೋಡ್ಬೇಕಾಗಿರೋದು. ಮತ್ತೊಬ್ರಿಗೆ ತೋರಿಸಿ ಬಯಸ್ಕೊಳ್ಬೇಕಲ್ಲ ಒಂದು. ಇನ್ನು 2ನೇದು ಬಹಳ ಪ್ರಮುಖವಾದ್ದು, ಮಕ್ಕಳಿಗೆ ವಿದ್ಯೆ ಬಹಳ ಮುಖ್ಯ ಅಲ್ವಾ? ಅಪ್ಪ ಪ್ರತಿದಿನ ತನ್ನ ಮಗನ ಕರ್ಕೊಂಡು ಹೋಗ್ತಾ ಇರ್ತಾನೆ ಶಾಲೆಗೆ. ಪ್ರತಿದಿನ ಶಾಲೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗ, ಅವನು 3ನೇ ಕ್ಲಾಸು, ಅಪ್ಪ ಆ ಬಿಲ್ಡಿಂಗ್ ತಗೋಬೇಕಣಪ್ಪ, ಆ ಬಿಲ್ಡಿಂಗ್ ಕೂತ್ಕೊಂಡು ಬರೀಬೇಕಣಪ್ಪ ಅಂದ್ರೆ, ನಡಿ ಆಚೆ. ಯಾರಿದ್ದು ನನಗೆ ತರಂಗ ತಂದ್ಕೊಡು, ನಾಳಿದ್ದು ವಂಶವೃಕ್ಷ ಕೊಡು, ನಾಳಿದ್ದು KT ಗಟ್ಟಿ ಕೊಡು, ನಾಳೆ ಬಂಗಾರ ವಂಶ TK ರಾಮರಾವ್ ಬರ್ದಿರೋ ಕೊಡು, ಉಷಾರಾಮ್ ಬರ್ದಿರೋ ಬಂಧನ ಕೊಡು, ಇಂಡಿಯಾ ಟುಡೇ ಕೊಡು ಅಂದ್ರೆ ಎಲ್ಲ ನಿಯತಕಾಲಿಕೆಗಳು ಅಂದ್ರೆ ಮ್ಯಾಗಝೈನ್ಗಳು ತಂದ್ಕೊಡೋದು ಕೇಳ್ತಿದ್ರು. ಹಾಗೆ ನಾನು ನಾಟಕ ಬಿಡ್ಲಿಲ್ಲ. ನಾಟಕದ ನೋಡಿ, ನನ್ನ ಬಗ್ಗೆ 1600 ಪತ್ರಿಕೆಗಳು, 1627 ಪತ್ರಿಕೆ ನನ್ನ ಬಗ್ಗೆ ಆರ್ಟಿಕಲ್ ಬರೆದಿದೆ. ರಾಜ್ಕುಮಾರ್ ಅವರು 1986ರಲ್ಲಿ ನನ್ನನ್ನು ನೋಡ್ಬೇಕು ಅಂತೇಳಿ ರಾಜ್ಕುಮಾರ್ ಅವರು ನನ್ನನ್ನು ಕರೆಸೋರು. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲ ಪೇಪರ್ಗಳು ಬರ್ದಿದೆ. ಯಾಕೆ ನಾನು ದೊಡ್ಡವನು ಅಂತಲ್ಲ, ಕಷ್ಟಪಟ್ಟರೆ ಫಲ ಉಂಟು. ಎಲ್ಲ ಪತ್ರಿಕೆಗಳು ಬರ್ದಿದೆ. ಹಿಂದಿ ಪತ್ರಿಕೆ, ತಮಿಳು ಪತ್ರಿಕೆ, ಇಂಡಿಯನ್ ಗೆಜಿಟೇರಿಯನ್, ಕರ್ನಾಟಕ ಗೆಜಿಟೇರಿಯನ್ ಎಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಶ್ರಮವನ್ನು ಹಾಕಬೇಕು, ಬರೀಬೇಕು. ಇಲ್ಲಿ ಹೇಳ್ಕೊಟ್ಟಿರುವಂತದ್ದನ್ನ ಯಾವ್ದಾರದನ್ನ ಅದನ್ನು ಬರ್ಕೊಂಡು
ನಾವು ಮೇಲಿಂದ ಮೇಲೆ ಹೇಳಬೇಕು, ಅಭ್ಯಾಸ ಮಾಡ್ಕೋಬೇಕು. ಹಾಗೇನಾಗುತ್ತೆ, ನಿಮ್ಮಲ್ಲಿರೋ ಪ್ರತಿಭೆಯನ್ನು ಗುರುತಿಸ್ತಾರೆ ಜನ. ಅವಾಗ ನಿಮ್ಮ ತಂದೆ ತಾಯಿ ಮೊದಲು ನಿಮ್ಮನ್ನು ಮೆಚ್ಕೋತಾರೆ. ನಿಮ್ಮ ಅಭಿನಯವನ್ನ ನಾನು ಮೆಚ್ಕೋಬೇಕಾಗಿಲ್ಲ, ನೀವು ಮೆಚ್ಕೋಬೇಕಾಗಿಲ್ಲ, ತಂದೆ ತಾಯಿ ಮೆಚ್ಕೋಬೇಕಾಗಿಲ್ಲ. ಮೊದಲು ಆ ಅಭಿನಯ ಮಾಡಿರ್ತಾನಲ್ಲ ಆ ಮಗು, ನಾನು ಅಭಿನಯ ಮಾಡಿದ್ದೀನಿ ಅಂತ ತಾನು ತಿಳ್ಕೋಬೇಕು. ಮಾಡಬಲ್ಲೆ, ಶಕ್ತಿ ಇದೆ ಅಥವಾ ಆ ಥರ ಬೆಳೆಸ್ಬೇಕು. ನಾವು ಮಾಡಿದ್ದಕ್ಕೆ ಬೇಸ್ಟ್ ಚೆನ್ನಾಗಿ ಮಾಡ್ತೀವಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಏನಂತಂದ್ರೆ ಮೊಬೈಲ್ ಇರೋದ್ರಿಂದ, ಮೊಬೈಲ್ ಎಲ್ರ ಕೈಲಿದೆ, ರೀಲ್ಸ್ ಮಾಡ್ತೀವಿ, ಈ ಜಾಗದಲ್ಲೇ ಮಾತಾಡ್ಕೊಂಡು ಅಲ್ಲೇ ಕಳಿಸ್ತಾ ಇರ್ತೀವಿ. ನೋಡು 600 ಜನ ನೋಡೋದು, 200 ಜನ ನೋಡೋದು ಅಂತ. ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಯಾರು ಒಬ್ರು ಹೇಳಿ, ಮೊಬೈಲು ಪ್ರಪಂಚದಲ್ಲಿ ಫಸ್ಟ್ ಯಾವಾಗ ಬಂತು? ಯಾರಾದ್ರೂ ಹೇಳಿ. ಎಲ್ಲರ ಕೈಲೂ ಇದೆ. ಏನಾಗಿದೆ ಅಂತಂದ್ರೆ, ನಿಮಗೆ ನಿಮ್ಮ ತಾಯಿ ಗೊತ್ತು, ನಿಮ್ಮ ತಂದೆ ಗೊತ್ತು, ನಿಮ್ಮ ತಾತ ಅವ್ರ ತಂದೆ ಗೊತ್ತಾ? ಗೊತ್ತಿಲ್ಲ. ತಿಳಿಯಲ್ಲ. ನಾವು ಇಲ್ಲಿ ತಿಳಿದೇ ಇರೋದು ಕೈ ಹಾಕ್ತೀವಿ. ಯಾಕೆಂತಂದ್ರೆ ನಾನು ಹೇಳೋದು, ರಾಜ್ಕುಮಾರ್ ಅವ್ರು ನನ್ನ 86ರಲ್ಲಿ ಅವ್ರಿಗೆ ಓದಿದ್ದು 3ನೇ ಕ್ಲಾಸು. ನನ್ನನ್ನು ಕರೆಸ್ಬಿಟ್ರು. ನನ್ಗೆ ಆಶ್ಚರ್ಯ ಆಗೋಯ್ತು. ನಾನು ನಾಟಕ ಮಾಡ್ತಿದ್ದಾಗ ಹೊನ್ನವಳ್ಳಿ ಕೃಷ್ಣರವರು ಬಂದ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು, ರಮಾನಂದ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂದ್ರು. ನಾನು ಎಲ್ಲ ಧ್ವನಿ ಕೇಳೋಗಿದೆಯಲ್ಲ ಅನ್ನೋದು ಹೊನ್ನವಳ್ಳಿ ಕೃಷ್ಣ ಅವರು 300 ಸಿನಿಮಾ ಮಾಡಿದ್ರು. ನಿಮ್ಮ ಟ್ರೂಪಿಗೆ ನನ್ನನ್ನು ಸೇರಿಸ್ಕೊಳ್ಳಿದ್ರು. ನೋಡಿ, ಕಲಿಯುಗ ಆಸಕ್ತಿ ವಯಸ್ಸು ಬರೋಲ್ಲ, ನಿರಂತರ ಶ್ರಮ ಹಾಕ್ಬೇಕು. ಬಂದರು ಸೇರ್ಕೊಂಡ್ರು. ರಾಜ್ಕುಮಾರ್ ಪತ್ರಿಕೆ ಓದ್ತಾ ಇದ್ದಾಗ ಅಲ್ಲಿ ಬರ್ದಿರು, ನಾಟಕ ಅಂದ್ರೆ ಹೀಗೆ ಇರಬೇಕು ಅಂತೇಳಿ. ಅವಾಗ ಹೊನ್ನವಳ್ಳಿ ಕೃಷ್ಣನ್ ಕರೆದ್ರು, ಭಯ ಇಲ್ಲಿ ಅದು ಯಾರೋ ಇವರು ನಾಟಕ ಮಾಡ್ತಾರಂತ, ಚೆನ್ನಾಗಿ ಮಾಡ್ತಾರಂತ ನೋಡಿ ಪತ್ರಿಕೆ ಬರ್ತಾರೆ ಅಂತ. ಅಣ್ಣ ನಾನು ಯೂಟ್ಯೂಬಲ್ಲೇ ಇರೋದು ಅಂತ ಹೇಳಿದ್ರು. ಕರ್ಸು ಅಂದ್ರು. ಅವಾಗ 3 ತಿಂಗಳು ನಾವು ಹೊನ್ನವಳ್ಳಿ ಕೃಷ್ಣರವರು, ನಾನು ಮೈಸೂರಲ್ಲಿ ಇದ್ದದ್ದು, ಅವ್ರು ಬೆಂಗಳೂರು ಶೂಟಿಂಗ್ ಬರೋಕ್ಕೂ ಹೋಗೋದು ಮಾಡಿದವರು. ಆ ಸಮಯದಲ್ಲಿ ಕರ್ಕೊಂಡು ಬಂದು ರಾಜ್ಕುಮಾರ್ ಹತ್ರ ಕರ್ಕೊಂಡು ಹೋದ್ರು, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ರಾಜ್ಕುಮಾರ್ ಕೂತಿದ್ರು. ನನ್ನ ನೋಡಿದ ತಕ್ಷಣ ಎದ್ದುಬಿಟ್ರು. ಅಯ್ಯೋ ನಿಮ್ಮನ್ನು ನೋಡೋ ಪುಣ್ಯ ಭಾಗ್ಯ ನನ್ನ ಬಂದ್ಬಿಟ್ಟ. ಸಾರ್ ಏನ್ ಸಾರ್ ಹೇಳ್ತೀರಿ ನೀವು, ನಿಮ್ಮಂತ ಕಲಾವಿದರು ಹೇಳ್ತಾ ಇರ್ತಾರೆ, ಪ್ರಪಂಚದಲ್ಲೇ ಇಲ್ಲ ಈ ತರ. ಹೀಗೆ ಹೇಳಿದೆ, ನಮಸ್ಕಾರ ಮಾಡಿ ಕೂತ್ಕೊಂಡಿದ್ರು. ಫಸ್ಟು ಮಾತಾಡೋದು ಬೇಡಿ, ಫಸ್ಟ್ ಬನ್ನಿ ಅಂದ್ಬಿಟ್ಟು ಊಟದ ಸಮಯ ಅವಾಗ ಊಟ ಮಾಡಿ ಜೊತೆಲಿ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿದ್ಮೇಲೆ ನನ್ನ ನಾಟಕವನ್ನು ನೋಡಿದ್ರು. ಒಳ್ಳೆ ದುಡ್ಡು ಕೊಟ್ಟರು. ಅವಾಗ ಒಂದು ಸೈಟೇ ಬರೋದು, ನಾನು ತಗೊಳ್ಳಿಲ್ಲ. ಬಿಡಿ, ಅದೇನು ಮಾಡೋಕ್ಕಾಗಲ್ಲ, ಮೇಲೆ ನಾನು ಬರ್ದಿದ್ರೆ ಆಗುತ್ತೆ. ಅದೇನಪ್ಪ ಅಂತ ಎಷ್ಟು ಹೇಳಿ, ಪ್ರತಿಭೆ ಇರುವಂಥ ಮಕ್ಕಳಿಗೆ ಅದನ್ನು ಬೆಳೆಸೋ ಪ್ರಯತ್ನವನ್ನು ನಾವು ಮಾಡಬೇಕು. ಅದಕ್ಕೆ ನೋಡಿ ನಾನು ಬರೀತೀನಿ, ಮಲಗುವ ಮುನ್ನ ನಗಬೇಕು ರಾತ್ರಿ, ತಂತಾನೆ ಸಿಗುವುದು ನಗು ಇದು ಖಾತ್ರಿ, ಮುಂಜಾನೆ ಹೇಳುವಾಗ ನಕ್ಕೊಂಡೇಳಿ, ಸಂತೋಷ ಸಂತೃಪ್ತಿ ಸಿಗದಿದ್ರೆ ಕೇಳಿ, ಇದು ಮತ್ತೊಬ್ಬರಿಗೂ ಹೇಳಿ. ನೀವು ಸಂತೋಷ ಸಿಗದಿದ್ರೆ ಕೇಳಿ. ಬೆಳಗ್ಗೆ ಹೇಳ್ದಾಗ ಮಲ್ಕೋಬೇಕಾದ್ರೆ ನಿಂತ ಮಲ್ಕೊಳ್ಳಿ. ಮಲ್ಕೊಳ್ಳಲ್ಲ, ಆಗಲ್ಲ. ಮೊಬೈಲ್ ನೋಡ್ಕೊಂಡೇ ಮಲ್ಗೋದು, ಪಕ್ಕದಲ್ಲೇ ಮಲ್ಗಿಸ್ಕೊಳ್ಳೋದು ಮೊಬೈಲ್ನ. ನೋಡಿ, ಪ್ರಪಂಚದ 800 ಕೋಟಿ ಜನರಲ್ಲಿ 139 ಕೋಟಿ ಯುವತಿಯರಿಗೆ ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಮಂಜಾಗೋಗಿದೆ, ನೆನಪಿನ ಶಕ್ತಿ ಹೊಟ್ಟೋಗಿದೆ. ಮೊಬೈಲ್ ಇರೋದು ಅನುಕೂಲಕ್ಕೆ. ನೋಡಿ, ನಿಮಗೆ ಮೊಬೈಲ್ ಎಷ್ಟೇ ಇಸ್ವಿ ಬಂತು ಅಂತಾನೆ ಗೊತ್ತಿಲ್ಲ. ಬೇಡಿ, ಮೊಬೈಲ್ನ ಫಸ್ಟ್ ಕಂಡುಹಿಡಿದು ಮಾತಾಡ್ದವ್ರು ಯಾರು ಹೇಳಿ? ಯಾರು ಗೊತ್ತಿಲ್ಲ. ನೋಡಿ, ಜನ ನಾವು ಓದಿಲ್ವಾ, ತಿಳಿದಿಲ್ವಾ, ಆದ್ರೆ ಅದನ್ನು ತಿಳಿಯಕ್ಕೆ ಹೋಗಲ್ಲ. ಅದನ್ನು ತಿಳಿಬೇಕು. ಯಾಕೆ ಅಂತಂದ್ರೆ, ಈ ರೀತಿಯ ನಮ್ಮ ಸ್ಫೂರ್ತಿ ಕಲಾ ಟ್ರಸ್ಟ್ ಏನು ಮಾಡಿದ್ದಾರೆ, ಈ ರೀತಿ ಜಾಗದಲ್ಲಿ ನಾನು ಅಪರೂಪಕ್ಕೆ ಒಮ್ಮೆ ಈಗ ಏನಾಗೋಗಿದೆ, ನನಗೆ 5-6 ಸಿನಿಮಾದಲ್ಲಿ ಕಥಾನಾಯಕ ಹೀರೋ ಪಾರ್ಟ್ ಹಾಕ್ಬಿಟ್ಟಿದ್ದಾರೆ. 4-5 ಕೋಟಿ ಖರ್ಚು ಮಾಡಿ ಮುಗಿ ಪುಸ್ತಕದಲ್ಲೂ ನಾನೇ ಹೀರೋ. ಅದರಲ್ಲಿ ಕೀರ್ವಾಣಿ ಹಿಡಿದು 18 ಜನ ಗಾಯಕರಾಗಿದ್ದಾರೆ. ಈ ನಿಸರ್ಗದಲ್ಲಿ ಹೀರೋ. ಅದನ್ನು ನಾನು ಕೇಳಿಲ್ಲ. ವಯಸ್ಸು ಮುಖ್ಯ ಅಲ್ಲ, ಪ್ರತಿಭೆ, ಆರೋಗ್ಯ ಚೆನ್ನಾಗಿಟ್ಕೊಂಡಿರ್ಬೇಕು. ಆರೋಗ್ಯ ಚೆನ್ನಾಗಿದ್ರೆ ಏನಿದ್ರು ಏನು ಪ್ರಯೋಜನ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಆರೋಗ್ಯ ಚೆನ್ನಾಗಿದ್ರೆ ಅನುಭವಿಸ್ಬೋದು, ಆಕ್ಟ್ ಮಾಡ್ಬೋದು. ತಂದೆ ತಾಯಿ, ಪೋಷಕರು, ಪಾಲಕರು, ಗೆಳೆಯರಿಂದ ಶಬಾಷ್ ಚೆನ್ನಾಗಿ ಮಾಡ್ತೀಯ ಅಂತ ನಿಂತ್ಕೋಬೋದು ಅಲ್ವಾ? ಅದಕ್ಕೆ ಒಳ್ಳೆ ಆಹಾರವನ್ನು ಸೇವಿಸಬೇಕು, ಒಳ್ಳೆ ಕಡೆ ಸೇರಬೇಕು. ಸೇರಿದ್ರ ಜೊತೆಗೆ ಕಲಿಕೆಯಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳ್ತಾ, ಇಲ್ಲಿ ನೋಡಿ, ಮೊಬೈಲ್ ಬಗ್ಗೆ ಗೊತ್ತಿಲ್ಲ, ಬೇಡ ಬಿಡಿ, ಹೋಗ್ಲಿ. ಇಲ್ಲಿ ಯಾರಾದ್ರೂ ಒಬ್ರು ಹೇಳಿ, ನಮ್ಮ ದೇಶದ 2ನೇ ಪ್ರಧಾನಿ ಯಾರು ನೋಡಿ? ಯಾರು ಮಾತಾಡಲ್ಲ. ಬೇಡಿ, ಈಗ ಹೇಳಿ, ನಮ್ಮ ದೇಶದ ಪ್ರಧಾನಿಗೆ ಬಾಡಿಗೆ ಕಟ್ಟಕ್ಕಾಗಲಿಲ್ಲ, ಮನೆಯಲ್ಲಿದ್ರು ಬಾಡಿಗೆ ಕಟ್ಟಕ್ಕಾಗಲಿಲ್ಲ,
₹500 ಪೆನ್ಷನ್ ಬರ್ತಿತ್ತು ನಮ್ಮ ದೇಶದ ಪ್ರಧಾನಿಗೆ. ನಮ್ಮ ಸ್ವತಂತ್ರ ಭಾರತದ ಪ್ರಧಾನಿಗೆ ಬಾಡಿಗೆ ಕಟ್ಟಲಿಲ್ಲ ಅಂದ್ಬಿಟ್ಟು ಅವ್ರ ಮನೆ ಪದಾರ್ಥ ಎಲ್ಲ ಆಚೆ ತಂದು ಬಿಸಾಕ್ಬಿಟ್ರು. ಯಾರವರು ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನನ್ಗೆ ಮಾದೇವ್ ಕರೀತಾರೆ ಪಾಪ, ಅವ್ನ ವಿಶ್ವಾಸಕ್ಕೆ ಕಟ್ಟಿ ಬಿದ್ದು ನಾನು ಬರ್ತೀನಿ, ಇಲ್ಲ ಅಂತಲ್ಲ. ನಮ್ಗೆ ಗೊತ್ತಿರುವಂತ ವಿಚಾರವನ್ನ ಹೇಳ್ಬೇಕು. ನೋಡಿ, 2ನೇ ಪ್ರಧಾನಿ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಂಗಾಮಿ ಪ್ರಧಾನಿಯಾಗಿ 2 ಸಾರಿ ಇರ್ತಾರೆ ಗುಲ್ಜಾರಿಲಾಲ್ ನಂದಾ ಅವರು. ಬಾಡಿಗೆ ಕಟ್ಟಿರಲ್ಲ, ಅವರು ಪ್ರಧಾನಿ ಅಂತಾನೆ ಹೇಳ್ಕೊಡ್ರ, ಮನೆ ಪದಾರ್ಥ ಎಲ್ಲ ತಂದು ಆಚೆ ಬಿಸಾಕ್ಬಿಡ್ತಾರೆ. ಆ ಸಮಯದಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು, ಸ್ವಾಮಿ ಅವ್ರು ಯಾರು ಗೊತ್ತಾ, ದೂರದಲ್ಲಿ ದೇಶದ ಪ್ರಧಾನಿ ಆಗಿದ್ದವರು ಅಂತ ಹೇಳ್ತಾರೆ. ಒಂದ್ಸಲ 13 ದಿನ ಆಗಿರ್ತಾರೆ. ನೆಹರು ಸತ್ತಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಾಗ 15 ದಿನ ಪ್ರಧಾನಮಂತ್ರಿ ಆಗಿರ್ತಾರೆ. ಬಾಡಿಗೆ ದುಡ್ಡು ಇರಲ್ಲ ಅಂತ ಸತ್ತು ಪ್ರಜೆ ನಮ್ಮ ದೇಶದ ಪ್ರಧಾನಿ ಆಗಿದ್ರು. ನಾವು ಗತಿ ಇಲ್ಲ, ಮೊಬೈಲ್ ತಗೊಳಕ್ಕೆ ಗಲಾಟೆ ಮಾಡ್ಕೊತೀವಿ ಮನೇಲಿ. ನಮ್ಮ ಮೊಬೈಲ್ ಕೊಡ್ತೀನಿ ಇಲ್ಲ ಅಂತ ಗಲಾಟೆ ಮಾಡ್ಕೊತೀವಿ ಮನೇಲಿ. ನೋಡಿ, ಅವ್ರಿಗೆ ಮನೆ ಬಾಡಿಗೆ ಕಟ್ಟಿ ಆಚೆ ಇದ್ರು. ₹500 ಮಾಸಾದ್ರ ಅವರು ನಂಗೆ ಬೇಡ, ನಾನು ತಗೊಳ್ಳಲ್ಲ ಅನ್ನೋರು. ಯಾಕೆ ತಗೊಳ್ಳಿ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟಗಾರರು ಅಯ್ಯ ನಾನು ಎಲ್ಲ ಮುಂದೋಗ್ತೀರಿ, ಹಿಂದೆ ನಿಂತಿದ್ದೆ, ನಾನು ತಗೊಳ್ಳಲ್ಲ ಅನ್ನೋರು. ಬಲವಂತ ಮಾಡಿ ಅವಾಗ 92ನೇ ಇಸ್ವಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಅವ್ರಿಗೊಂದು ಮನೆಯನ್ನ ಕೊಡಿಸ್ತಾರೆ. ಅಂದ್ರೆ ನಾವು ನಮ್ಮ ದೇಶದಲ್ಲಿ, ಅದು ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ನಮ್ಮ ಕನ್ನಡಿಗರಿದಾರಲ್ಲ, ಇಡೀ ಪ್ರಪಂಚದಾದ್ಯಂತ ಬಹಳ ದೊಡ್ಡ ಹೆಸರು ಮಾಡ್ತಾರೆ. ಅದಕ್ಕೆ ಒಂದು ಹೇಳ್ತೀನಿ, ಭವ್ಯ ಕನ್ನಡ. ಜನ ಒಳ್ಳೆ ಕಂಟೆಂಟ್ ಇದ್ರೆ ಜನ ತಗೊಳ್ತಾರೆ ಅನ್ನೋದಕ್ಕೆ ನಿದರ್ಶನ ಅದು. ಆದ್ರೆ ಮೊದಲು ಸಿನಿಮಾದಲ್ಲಿ ಯಾಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ, ಈಗ ಅವಕಾಶ ಯಾಕೆ ಸಿಗುತ್ತೆ ಅನ್ನೋದಕ್ಕೆ 2ನೇ ಮಾತು ಹೇಳ್ತೀನಿ. ಮೊದಲು ಯಾಕೆ ಅವಕಾಶ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಕಾಲದಲ್ಲಿ 1 ಸೆಕೆಂಡಿಗೆ, 1 ನಿಮಿಷಕ್ಕಲ್ಲ, 1 ಸೆಕೆಂಡ್ಗೆ 24 ಫ್ರೇಮ್ ಹೋಗೋದು. ಡೈಲಾಗ್ ಏನಾದ್ರು ಹೇಳಿ ಹೋಗಿದ್ರೆ ತಗೊಂಬಂದು ದುಡ್ಡು ಆಚೆ ಕಟ್ ಮಾಡಿ ಆಚೆ ಬಿಸಾಕೋರು, ವೇಸ್ಟ್ ಆಗೋದು. ಅದಕ್ಕೆ ಅವರು ಇದು ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಏನಾಗಿದೆ, ಡಿಜಿಟಲ್ ಆಗಿರೋದ್ರಿಂದ ನಾವು ಎಲ್ಲ ರೀತಿಯಲ್ಲೂ 1 ಅಲ್ಲ 5 ಟೇಕ್ ತಗೊಂಡ್ರು ಸ್ವಲ್ಪ ಸಮಾಧಾನವಾಗಿರ್ತಾರೆ, ಕೋಪದಲ್ಲಿ ಬೈತಾ ಇರುತ್ತೆ. ಆದ್ರೆ ಅದಕ್ಕೆ ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೇಳೋದಲ್ಲ, ಸ್ವಲ್ಪ ತ್ಯಾಗ ಮಾಡಬೇಕು. ತ್ಯಾಗ ಅಂತ ಹೇಳಿದ್ರೇನು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದು ಹೇಳಬೇಕು. 6 ಗಂಟೆಗೆ ಇದ್ದು ಹೇಳೋದು, 5 ಗಂಟೆಗೆ ಇದ್ದರೆ ನಿಮಗೆ ನಿಮ್ಮ ಸ್ಕೂಲ್ ಹೋಮ್ ವರ್ಕ್ ಮಾಡ್ಕೋಬೋದು, ನಿಮ್ಮ ವ್ಯಾಯಾಮನೂ ಮಾಡ್ಕೋಬೋದು. ನಾವೇನು ಇಲ್ಲಿ 106 ವರ್ಷ ಕೂತ ಹೊಡ್ಕೊಂಡಿರಲ್ಲ. ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಸುತ್ತಮುತ್ತಲ ಗೆಳೆಯರೊಂದಿಗೆ ಎಲ್ಲರೊಂದಿಗೂ ನಾವು ನೆಮ್ಮದಿಯಾಗಿ ಬಾಳ್ಬೇಕು, ಬದುಕಬೇಕು ಅಂದರೆ ನಾವು ಚೆನ್ನಾಗಿರ್ಬೇಕು. ಅದಕ್ಕೆ ಇಲ್ಲಿ ನೀವು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಈಗ ವಿತರಣೆ ಮಾಡೋದಕ್ಕಾಗಿದ್ದಾರೆ. ಜೊತೆಲಿ ನಮಗೂ ಇದೆಯಲ್ಲ, ನೀವಾಗಲಿ ನಾವಾಗಲಿ ಪ್ರಪಂಚದಲ್ಲಿ ಯಾರೇ ಆಗಲಿ ಕೋಪ ಮಾಡ್ಕೊಂಡ್ರೆ ನಮ್ಮ ಆಯಸ್ಸು ಕ್ಷಣಕ್ಕೂ ಕಡಿಮೆ ಆಗುತ್ತೆ. ನಾವು ನಗ್ತಾ ಇದ್ರೆ ನಮ್ಮ ಸ್ಥಾಯಿಗಳಿಗೆ ಹೊರಗಡೆ ದೊಡ್ಡ ಕಣ್ಣು, ಸಂಕಳು, ಜಠರ, ಹೃದಯ ಅವೆಲ್ಲ ಸಡಿಲವಾಗುತ್ತೆ. ನಾವು ಏನಕ್ಕೆ ಬೇಕಾದ್ರೂ ಸಾಧ್ಯ ಮಾಡ್ಬೋದು. ಅದಕ್ಕೆ ನಮಗೆ ನಗು ಬೇಕು. ನಗುಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ, ನಗಬೇಕಮ್ಮ, ನಗಬೇಕಣ್ಣ, ಬಿದ್ದು ಎದ್ದು ನಗಬೇಕು, ಎದ್ದು ಬಿದ್ದು ನಗಬೇಕು, ಸೇವೆ ಮಾಡಿ ನಗಬೇಕು, ದ್ವೇಷ ಮಾಡ್ಕೊಂಡು ನಗಬೇಕು, ಕೂಡಿ ಬಾಳಿ ನಗಲೇಬೇಕು. 3 ದಿವಸದ ಗಾಲಿ, ನಂತರ ಎಲ್ಲ ಖಾಲಿ, ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ ಅಲ್ವಾ? ನಗೋದಕ್ಕೆ ಯಾಕೆ ಬೇಕು? ದುಡ್ಡ ಬಡ್ಡಿ ಸಾಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು, ಮೈಸೂರು ಪಾಕು. ನಾವು ನಗುವನ್ನು ಉಳಿಸ್ಕೋಬೇಕು. ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುವುದು ರೋಗ. ನಗಿಸಿ ನಗಲು ಬಾನಿ ಬೇಗ ಅಂತ ಹೇಳ್ತಾ, ಕಲಿಕೆಯಲ್ಲಿ ಶ್ರದ್ಧೆ ಇಟ್ಟು ಇದು ಮಾಡಿದ್ರೆ ನೋಡಿ. ಇಲ್ಲಿ ನಾನು 100 ನಾಟಕಕ್ಕೂ ಹೆಚ್ಚು ಬಂದೀನಿ. ಈಗ 1ನೇ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಶಾವಾದಿ ಭಾರತ ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಹೇಳಿ ಉತ್ಸವ. ಇದರಲ್ಲಿ ನೋಡಿ, ಅಂಬೇಡ್ಕರ್ಗೆ ಒಂದೊತ್ತಿ ಇದ್ರೆ ಒಂದೊತ್ತಿ ಇರಲಿಲ್ಲ. ಅವರು ಅಮೆರಿಕಾದಲ್ಲಿ ಅಲ್ಲಿ ಓದಬೇಕಾದ್ರು, ಬೇರೆ ದೇಶದಲ್ಲಿ ಓದಬೇಕಾದ್ರು, ಅವರು ಸ್ವಲ್ಪ ತಿಂಡಿ ತಿನ್ನ ದುಡ್ಡಿದ್ರೆ ಅದರಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಆ ದುಡ್ಡನ್ನ ಪುಸ್ತಕ ಕೊಂಡ್ಕೊಡ್ತಿದ್ರು. ಅವ್ರ ಹತ್ರ 50,000 ಪುಸ್ತಕಗಳಿತ್ತು. ಓಲ್ಡ್ ಈಸ್ ಗೋಲ್ಡ್. ಸ್ವಲ್ಪ ತಿಳಿದಿ ಅದನ್ನ. ಅವರು ಹೊತ್ತರು ಒಬ್ರು ಹೊಡೆದಿದ್ದಾರೆ ಅಂತಂತಿದ್ದಲ್ಲ, ಪುಸ್ತಕ ಕಳೆದೋದಾಗ ಎಳೆ ಮಗು ತರ ಜೋರಾಗಿ ಹತ್ಬಿಟ್ರು. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ದಾಖಲಿಸಿ ನಾನು ಒಂದು 4 ಪಾತ್ರಗಳಲ್ಲಿ ಬರುತ್ತೀನಿ. ಈ ನಾಟಕವನ್ನು ಮಾಡಿದ್ರೆ ಬಹುಶಃ
ವಿದ್ಯೆಯ ಮಹತ್ವ ಎಲ್ರಿಗೂ ಬಹುಶಃ ಬಹಳ ಬೇಗ ತಿಳಿಯುತ್ತೆ. ಅವರು ಮಾತಾಡ್ತಾರೆ ಅಂಬೇಡ್ಕರ್ ಅವರು, ನಿನ್ನಲ್ಲಿ 2 ರೂಪಾಯಿ ಇದೆಯಾ, 1 ರೂಪಾಯಿಯನ್ನ ನೀನು ತಿನ್ನುವ ಆಹಾರಕ್ಕಾಗಿ ಬಳಸ್ಕೋ, ಇನ್ನು 1 ರೂಪಾಯಿಯನ್ನ ಅತ್ಯುತ್ತಮವಾದ ಆಯ್ಕೆ ಮಾಡಿಕೊಂಡು ಪುಸ್ತಕವನ್ನು ಓದು, ಆಗ ಜ್ಞಾನ ಉದ್ಧಾರ ಆಗುತ್ತೆ, ಭಂಡಾರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ಇದನ್ನ ತಗೊಂಡು ಬಂದಿದ್ದೀನಿ ನೋಡಿ. ಯಾರಾದ್ರೂ ಇದನ್ನ ತಗೊಳ್ಳೋರು, ನಾನು ಇದನ್ನ ದುಡ್ಡಿಗೆ ಮಾತ್ರ ನಂದು ಇದರಲ್ಲಿ ಮನೆ ಕಟ್ಟಬೇಕಾಗಿಲ್ಲ. ಯಾರಾದ್ರೂ ದುಡ್ಡು ಇರೋರು 50 ರೂಪಾಯಿ ಕೊಟ್ಟು ತಗೋಬಹುದು, ಇಲ್ಲದೆ ಹೋದ್ರು ಹಾಗೆ ಫ್ರೀ ಆಗಿ ಇಸ್ಕೊಳ್ಳಿ. ಇದರಲ್ಲಿ ಕೆಲವರು ದುಡ್ಡಿಲ್ಲ ಅಂತ ನಂಬರ್ ಇದೆ, ಬೇಕಾದ್ರೆ 50 ರೂಪಾಯಿ ನೀವು ಫೋನ್ ಪೇ ಬೇಕಾದ್ರೆ ಮಾಡ್ಬೋದು. ಹೆಜ್ಜೆ ಪ್ರಕಾಶ್ ಅಂತ 484 ಇದೆ. ಇಷ್ಟು ಹೇಳ್ತಾ ಒಂದು ಒಳ್ಳೆಯ ಜಾಗಕ್ಕೆ ಬಂದಿದ್ದೀರಿ. ಆಮೇಲೆ ಇವತ್ತಿನ ದಿನ ಕಲಿಕೆಯಲ್ಲಿ ಇಷ್ಟು ಜನ ಯಾರು ಸೇರಲ್ಲ ಇವತ್ತು. ಅದು ಮಹಾದೇವನ ಶ್ರಮ ಇದೆ, ಅವ್ರ ಶ್ರೀಮತಿಯವ್ರ ಶ್ರಮನೂ ಇದೆ. ಯಾರು ಈ ತರ ಬಂದು ಕೂತ್ಕೊಳ್ಳೋರು ನಮ್ಮ ಬೆಂಗಳೂರಲ್ಲಿ. ಮಕ್ಕಳ ಭವಿಷ್ಯನ ರೂಪಿಸೋದ್ರಲ್ಲಿ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದು. ನೀವುಗಳೆಲ್ಲ ಬಂದಿರಲಿಲ್ಲ, ನಿಮಗೆ ನಿಜವಾಗ್ಲೂ ಹೃದಯ ಅಂತ ಹೇಳೋದು ಅಭಿನಂದನೆ. ಮಕ್ಕಳನ್ನ ಬೆಳೆಸಬೇಕು ಅಂತ ಬಂದಿದ್ದೀರಿ, ಅದು ಬಹಳ ಮುಖ್ಯ. ಈಗ ಮಕ್ಕಳೇನಾಗುತ್ತೆ, ಈ SLC ಆಗಿ PUC ಬಂದ್ಬಿಡ್ರೆ ಏನಂದ್ರೆ ಸುಮ್ಮನೆಪ್ಪ ನಿಂಗೆ ಕೂತ್ಕೊಳಪ್ಪ ಮಕ್ಕಳು ಅಂದ್ಬಿಡ್ತಾರೆ. ಈಗ ಹಿಂಗೆ ಕೂತ್ಕೊಂಡ್ಬಿಡ್ತಾರೆ. ಹೌದಲ್ವಪ್ಪ? ಯಾಕೆಂದ್ರೆ ನಾವು ಮೊಬೈಲ್ ಏನಾದ್ರು ಹೆಚ್ಚು ಕಡಿಮೆ ಆಗೋಯ್ತಂದ್ರೆ ಮಕ್ಕಳ ಹತ್ರ ಐತಿ ಸ್ವಲ್ಪ ಸರಿ ಮಾಡ್ಕೊಳ್ತಾರೆ. ಅಂದ್ರೆ ನಾ ಹೇಳೋದಿಷ್ಟೇ, ಕಲಿಕೆಯಲ್ಲಿ ಸಾಗರ ಕಲಿತಾ ಇದ್ರೆ ನೋಡಿ. ಈಗ ನಾನುವೇ ಒಂದೊಂದು ನಾಟಕ ಪ್ರತಿ ತಿಂಗಳು ಬಹಳ ಭಿನ್ನವಾದ ನಾಟಕವನ್ನು ಮಾಡ್ತೇನೆ. ರಾಷ್ಟ್ರ ನಾಯಕರ ನಾಟಕಗಳು, ಹಾಸ್ಯ ನಾಟಕಗಳು ಸುಮಾರು ಭಾರತೀಯದಲ್ಲಿ ಇತ್ತೀಚೆಗೆ 31 ನಾಟಕ ಪ್ರಿಂಟ್ ಆಗಿದೆ. ಅಂದ್ರೆ ಎಲ್ಲ ನಾಟಕಗಳು ಕರ್ನಾಟಕದ ಬಹುತೇಕ ಕಡೆ ಆಗ್ತವೆ. ನಾಟಕದಲ್ಲಿ ನಿಜವಾಗ್ಲು ರಾಜ್ಕುಮಾರ್ ಇರ್ಬೋದು, ರಾಜ್ಕುಮಾರ್ ಅವರು ರಂಗಭೂಮಿ ನೆಲೆಯಿಂದ ಬಂದವರು, ರಜನಿಕಾಂತ್ ನಾಟಕದಿಂದ ಬಂದವರು. ನಾನು ಅವ್ರ ಜೊತೆ ಮೊದಲನೇ ಸಿನಿಮಾ ಜೊತೆಲೇ ನೋಡಿದ್ದೆ, ಅಪೂರ್ವ ರಾಗಗಳು. ಯಾಕೆ ಆಮೇಲೆ ಕನ್ನಡದಲ್ಲಿ ಶುಭಮಂಗಳನ್ನು ಸಿನಿಮಾದಲ್ಲಿ ಜೊತೆ ನೋಡಿದ್ದೆ 1976 ಸಮಯದಲ್ಲಿ. ಅಂದ್ರೆ ನಾಟಕದಲ್ಲಿ ಬರೋದ್ರಿಂದ ಏನಾಗುತ್ತೆ, ಇಲ್ಲಿ ಅಕ್ಷರಗಳು ನಮ್ಮ ಮಿದುಳಿಗೆ ಹೋಗುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಕಲಿಬೇಕು ಅನ್ನೋ ಆಸಕ್ತಿ ಹುಟ್ಟುತ್ತೆ. ಈಗ ಬಸವಣ್ಣವ್ರ ಪಾತ್ರ ಮಾಡ್ತಾರೆ, ಬಸವಣ್ಣವ್ರ ತತ್ವ ಸಿದ್ಧಾಂತಗಳು ಗೊತ್ತಾಗುತ್ತೆ. ಅಂಬೇಡ್ಕರ್ ನಾಟಕ ಮಾಡೋದ್ರಿಂದ ಅಂಬೇಡ್ಕರ್ ಯಾವ ರೀತಿ ಇದ್ರು, ನಾಟಕ ಆದ್ರೆ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಾಟಕ ಅಂದ್ರೆ ಹೆಂಗಸರು ಪಾಠ ಮಾಡ್ತಾ ಇರ್ಲಿಲ್ಲ ನಾಟಕದಲ್ಲಿ. ಕನ್ನಡ ಚಿತ್ರರಂಗ ಮೊದಲನೇ ಸಿನಿಮಾ ಬಂತಲ್ಲ 1934ರಲ್ಲಿ, ಅವಾಗ ಯಾರುವೇ ಹೆಂಗಸರು ಸಿನಿಮಾಕ್ಕೆ ಬರ್ತಾರೆ, ತಿರುಗುಳಮ್ಮ ಮಾಡಿ ಪುಣ್ಯ ಯಾರು ಮಾಡ್ತಾ ಇಲ್ಲ. ನಾಟಕದಲ್ಲಿ ಗಂಡಸರೇ ಹೆಂಗಸ್ ಪಾರ್ಟ್ ಹಾಕೋರು, ಏನ್ ಜೋರಾಗಿರೋರು, ಟಾರ್ಚರ್ ತರ ಇರೋರು ಅವರೇ ಹೆಂಗಸ್ ಪಾರ್ಟ್ ಹಾಕೊಂಡು ಈಗ ಬರೋರು, ಥಿಯೇಟರ್ ಜನ ನೋಡೋರು. ಅಂದ್ರೆ ಅಷ್ಟು ಒಂದು ಇದಿತ್ತು. ಆನಂತರ ಬದಲಾವಣೆ ಆಯ್ತು, ಕಾಲ ಬದಲಾಗೋಗಿದೆ ಅಂತ ಹೇಳ್ತಾರೆ. ಕಾಲ ಬದಲಾಗಿದೆಯಾ? ಕಾಲ ಯಾವತ್ತೂ ಬದಲಾಗಲ್ಲ. ಅದೇ ಸೂರ್ಯ ಅದೇ ಚಂದ್ರ. ನಾವುಗಳು ಪ್ರಸ್ತುತ